ಚಾನಲ್. ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ಸಂಡೇ. ಇವತ್ತು ವೀಕೆಂಡ್ ಅಲ್ವಾ, ಎಲ್ಲರಿಗೂ ಒಂದೊಂದು ಪ್ಲ್ಯಾನ್ಸ್ ಇರುತ್ತೆ. ಬಟ್ ಇವತ್ತಾದರೆ ಹನುಮಾನ್ ಜಯಂತಿ ಸಹ. ನಾವಾದರೆ ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಯಾವ ಥರ ಎಂಜಾಯ್ ಮಾಡ್ತೀರಾ ವೀಕೆಂಡ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ಫಸ್ಟಾಗಿ ಮನೇಲಿರೋ ಕೆಲಸ ಎಲ್ಲ ಮಾಡಿ ಟಿಫನ್ ಮಾಡಿ ದೇವ್ರ ಪೂಜೆ ಮಾಡಬೇಕು. ಆ್ಯಕ್ಚುಲಿ ವ್ಲಾಗ್ ಹೆಂಗೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ಇವತ್ತು ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಹೆಂಗೋಗುತ್ತೆ ಅಂತ ನೋಡೋಣ, ಬನ್ನಿ ನೀವು ನನ್ನ ಜೊತೆ. ನಾನು ಮಾರ್ನಿಂಗ್ ಫಸ್ಟ್ ಹಾಟ್ ವಾಟರಿಂದನೇ ಡೇ ಸ್ಟಾರ್ಟ್ ಮಾಡ್ತೀನಿ. ಬಾಲ್ಕನಿಯಲ್ಲಿ ವ್ಯೂ ನೋಡ್ಕೊತ ಹಾಟ್ ವಾಟರ್ ಆಗಲಿ, ಟೀ ಆಗಲಿ, ಕಾಫಿ ಆಗಲಿ ಕುಡಿತಾ ಇದ್ದರೆ ಆ ಖುಷಿನೇ ಬೇರೆ. ಆ ಡೇ ಎಲ್ಲ ಅವತ್ತೊಂಥರ ಖುಷಿಯಾಗಿರುತ್ತೆ. ಅಲ್ಲಿ ಆ್ಯಕ್ಚುಲಿ ಕೆಳಗಡೆ ಫುಲ್ ಎಲ್ಲ ವಾಕ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ಸ್ಮಾಲ್ ವಾಕಿಂಗ್ ಪ್ಲೇಸ್ ಥರ ಇದೆ. ಆ್ಯಕ್ಚುಲಿ ಇದು ಐವಿನಿಯಾ ಎಸ್ಟೇಟ್ ಅಂತ. ಇದು ತುಂಬ ಎಲ್ಲರಿಗೂ ನೋನ್ ಪ್ಲೇಸು. ಸೊಸೈಟಿ ಹಿಂದೆ ಇಲ್ಲಿ ಚಿಕ್ಕದೊಂದು ಬೆಟ್ಟ ಇದೆ, ಒಂದು ಮಿನಿ ಟ್ರಕ್ ಥರ. ಅದನ್ನೆಲ್ಲ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಕವರ್ ಮಾಡ್ತೀನಿ. ಈ ಸೊಸೈಟಿಯಲ್ಲಿ ತುಂಬ ಜನ ಕನ್ನಡದವ್ರು ಇದ್ದಾರೆ. ಎಲ್ಲರೂ ಆ್ಯಕ್ಚುಲಿ ಕನ್ನಡದವರೆಲ್ಲ ಒಂದು ಗ್ರೂಪ್ ಮಾಡಿಬಿಟ್ಟಿದ್ದಾರೆ. ಗರ್ಲ್ಸ್ ಒಂದು ಗ್ರೂಪು, ಬಾಯ್ಸ್ ಒಂದು ಗ್ರೂಪು. ನಾನು ಟಿಫನ್ಗೆ ಶಾವಿಗೆ ಬಾತ್ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲ ಏನು ಮಾಡ್ತೀರಾ ಈ ಸಂಡೇ, ಏನು ಅಂತ ನನಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೆಲಸ ಎಲ್ಲ ಮುಗೀತು. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಕಂಪಲ್ಸರಿ ಡೇಗೆ ಒಂದು ಸರಿ ನಮ್ಮ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಮಾತಾಡ್ತೀನಿ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಏನು ಅಂತಂದರೆ, ನೀವು ಫಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನನ್ನ ಹೇರ್ ಸ್ವಲ್ಪ ಸಾಫ್ಟಾಗಿದೆ, ಅಂದರೆ ಐ ಮೀನ್ ಸ್ಟ್ರೈಟ್ ಆಗಿದೆ. ಈಗ ಕರ್ಲಿ ಆಗಿದೆ ಫುಲ್ಲು. ನನ್ನ ಹೇರ್ ಜರ್ನಿ ಫುಲ್ಲು ನಿಮಗೆ ಶೇರ್ ಮಾಡ್ಕೊಡ್ಬೇಕು ಅಂತ ಅಂದ್ಕೊತಿದ್ದೀನಿ. ಆ್ಯಕ್ಚುಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹೀಗಾದರೆ ಸಾಂಬಾರು ಮಾಡಬೇಕು. ಇವತ್ತು ಸೋರೆಕಾಯಿ ಪಪ್ಪು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಇವತ್ತು ಸಂಡೇ. ಆ್ಯಕ್ಚುಲಿ ಎಲ್ಲ ಮನೇಲೂ ನಾನ್ ವೆಜ್ ಮಾಡಿರ್ತೀರಾ, ಬಟ್ ನಾವು ಸಂಡೇ ನಾನ್ ವೆಜ್ಜೇ ಮಾಡ್ತಿದ್ದಿದ್ದು. ಬಟ್ ಇವತ್ತು ಟೆಂಪಲ್ ಹೋಗಬೇಕಾಗಿರೋದ್ರಿಂದ ನಾವು ವೆಜ್ಜೇ ಇವತ್ತು. ಅದಕ್ಕೆ ಇವತ್ತು ಸೋರೆಕಾಯಿ ಪಪ್ಪು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ನಾನಿಲ್ಲಿ ಸೋರೆಕಾಯಿ, ತೊಗರಿಬೇಳೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅರಿಶಿನ ಹಾಕಿ ಒಂದು 3 ವಿಸಿಲ್ ಕೂಗಿಸ್ತೀನಿ. ಕೂಗಿಸಿದ್ದಾದಮೇಲೆ ಅದನ್ನು ಒಗ್ಗರಣೆ ಹಾಕ್ತೀನಿ. ಅಷ್ಟೇ. ಹಾಗೆ ಹೋಗ್ತಿರ್ಬೇಕಂದ್ರೆ ನೋಡಿ, ಇಲ್ಲಿ ಸೊಸೈಟಿಯಲ್ಲಿ ವೀಕೆಂಡ್ಸಲ್ಲಿ ಅವಾಗವಾಗ ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕ್ತಿರ್ತಾರೆ.
ಅವ್ರ ಮನೆಯಿಂದ ಈಗ ನಮ್ಮ ಮನೆಗೆ ಹೊರಡ್ತಿದ್ದೀವಿ. ಹೋಗಬೇಕಾದ್ರೆ ಹಾಗೆ ನಾಳೆ ದೇವ್ರಿಗೆ ಹೂವು ಬೇಕು ಅಂತ ತೊಗೊಂಡೋಗೋಣ ಅಂತ ಬಂದ್ವಿ. ನೋಡಿ ಇಲ್ಲಿ ಹಾರ ಇಷ್ಟೇ ಸೈಜ್ ಇರೋದು, ಈ ಥರದೇ ಸಿಗೋದು. ಇಲ್ಲಿ ಜಾಸ್ತಿ ಚೆಂಡು ಹೂವು ಯೂಸ್ ಮಾಡ್ತಾರೆ. ಹೂವು ತುಂಬ ಕಮ್ಮಿ, ನಾನು ನೋಟಿಸ್ ಮಾಡಿರೋ ಪ್ರಕಾರ ತುಂಬ ಪ್ಲಾಸ್ಟಿಕ್ ಹೂವನೇ ಯೂಸ್ ಮಾಡ್ತಾರೆ ಇಲ್ಲಿ. ನೋಡಿದ್ರಲ್ವಾ, ಫೈನಲಿ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ನಮಗೆ ಕನ್ನಡದವರು ಪರಿಚಯ ಆದರು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ, ನಾನು ಮತ್ತು ನಮ್ಮ ಹಸ್ಬೆಂಡು. ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಇಲ್ಲಿ ಬಂದಮೇಲೆ ನಾವು ಔಟ್ಸೈಡ್ ಹೋದ್ರು ಎಲ್ಲೇ ಹೋದ್ರು ಬರೀ ಹಿಂದಿ ಮರಾಠಿ ಇದೆ ಮಾತಾಡ್ತಿರ್ತಾರೆ. ಸಡನ್ನಾಗಿ ಯಾರನ್ನ ಕನ್ನಡ ಮಾತಾಡೋರು ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಆ್ಯಕ್ಚುಲಿ ಬೇರೆ ಕಡೆ ಬಂದಿರ್ತಾರಲ್ಲ ಅವ್ರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ತುಂಬ ಮನ್ಸಿಗೆ ಒಂಥರ ಎಲ್ಲಿಲ್ದಿರೋ ಖುಷಿ ಬರುತ್ತೆ. ನಮ್ಮೂರು ಇದ್ದಾರಪ್ಪ, ಇಲ್ಲಿ ನಮ್ಮ ಭಾಷೆ ಮಾತಾಡೋರು ಇದ್ದಾರಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ. ಆ್ಯಕ್ಚುಲಿ ಅವ್ರ ಮನೇಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಮನೇಲಿ ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ನನಗೆ ಚೆನ್ನಾಗಿ ಅನ್ನಿಸ್ತು ಇವತ್ತು. ಹಾಗೆ ಮನೆಗೆ ರಿಟರ್ನ್ ಬಿಡುವಾಗ ಅವರು ಗಿಫ್ಟ್ ಕೊಟ್ಟರು. ಆ್ಯಕ್ಚುಲಿ ನನಗೆ ಅಂದ್ಬಿಟ್ಟು ಬ್ಯಾಗ್ ಕೊಟ್ಟರು, ಈ ನ್ಯಾಚುರಲ್ ಸ್ಪೀಕರ್ ಕೊಟ್ಟರು ನಮ್ಮ ಹಸ್ಬೆಂಡ್ಗೆ ಅಂದ್ಬಿಟ್ಟು. ಬ್ಯಾಂಬೂದು ತುಂಬ ಚೆನ್ನಾಗಿದೆ ನೋಡಿ. ಇವತ್ತೊಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ಕನ್ನಡದವ್ರ ಮನೆಗೆ ಹೋಗಿ ಇವತ್ತು ಇಷ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.